ಈ ರೀತಿ ಮಾಡೋದ್ರಿಂದ ಮಕ್ಕಳು ತರಕಾರಿನೂ ತಿಂತಾರೆ, ಅವ್ರಿಗೆ ಬೇಕಾಗಿರುವಂತಹ ಪ್ರೋಟೀನು ಸಿಗುತ್ತೆ, ಎಲ್ಲ ಆಗುತ್ತೆ. ನಾವಿವತ್ತು ಬೀಟ್ರೂಟ್ ಕುಕ್ಕೀಸ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ತುಂಬ ಹೆಲ್ತಿಯಾಗಿರುವಂಥ ರೆಸಿಪಿ ಇದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಹಲ್ಯಾಸ್ ವರ್ಲ್ಡ್. ಇವತ್ತಿನ ನಮ್ಮ ರೆಸಿಪಿ ಬಂದು ಬೀಟ್ರೂಟ್ ಕುಕ್ಕೀಸ್. ಬೀಟ್ರೂಟ್ ಕುಕ್ಕೀಸ್ ಮಾಡೋದು ತುಂಬಾ ಈಸಿ. ಇದಕ್ಕೆ ಓವನ್ ಏನು ಬೇಡ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಬೇಕಾಗಿರುವಂತಹ ಪ್ರೋಟೀನ್ಸ್ ಮತ್ತು ಫೈಬರ್ ಎಲ್ಲನೂ ಕೂಡ ಸಿಗುತ್ತೆ. ನಾನಿಲ್ಲಿ ಮೊದಲನೇದಾಗಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ನಾದ್ಕೊಳ್ಳೋಕ್ಕೂ ಮುಂಚೆ ನಾನು ಅದಕ್ಕೆ ಬೀಟ್ರೂಟ್ ತರಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ರೆಗ್ಯುಲರ್ ಆಗಿ ಬೀಟ್ರೂಟ್ ಜ್ಯೂಸ್ ಕುಡಿಯೋದ್ರಿಂದ ಅದ್ರ ಬರುವಂಥ ತರಿನ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಫಿಲ್ಲಿಂಗಿಗೆ ನಾನು ಪನ್ನೀರ್ನ ಬಳಸ್ತಾ ಇದ್ದೀನಿ. ಅದು ಹೋಮ್ ಮೇಡ್ ಪನ್ನೀರ್ ಆಗಿರೋದ್ರಿಂದ ಪನ್ನೀರ್ ಮಾಡಾದ್ಮೇಲೆ ಪನ್ನೀರ್ ಸಪ್ರೇಟ್ ಆದಮೇಲೆ ಅಲ್ಲಿ ಮಿಕ್ಕಿದಂತಹ ನೀರನ್ನು ಬಳಸಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಪನ್ನೀರ್ ನೀರಿನಲ್ಲಿ ಏನಿರುತ್ತೆ ಅದರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಅದು ಕೂಡ ನಮಗೆ ಸಿಗುತ್ತೆ. ಹಾಗೆ ಬೀಟ್ರೂಟಲ್ಲಿರುವಂತಹ ಅಂಶಗಳು ಕೂಡ ಸಿಗುತ್ತೆ. ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಸ್ವೀಟ್ ಪೊಟ್ಯಾಟೋನ ತೊಗೊಂಡಿದ್ದೀನಿ, ಗೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸಿ ಈ ರೀತಿ ಒಂದು ಚೂರು ಗಂಟಿಲ್ದೇ ಇರೋ ರೀತಿ ನಾದ್ಕೋಬೇಕಾಗತ್ತೆ. ನೀವು ಸ್ವೀಟ್ ಪೊಟ್ಯಾಟೊ ಬದಲು ಆಲೂಗೆಡ್ಡೆ ಕೂಡ ಬಳಸಬಹುದು, ಅಥವಾ ನಿಮ್ಗೆ ಇಷ್ಟವಾದಂತಹ ತರಕಾರಿಗಳನ್ನ ಇದಕ್ಕೆ ಹಾಕೋಬೋದು. ಫಿಲ್ಲಿಂಗ್ ಅನ್ನೋದು ನಮ್ಮ ರುಚಿಗೆ ತಕ್ಕಂತೆ ನಾವು ಮಾಡ್ಕೊಳ್ಳೋದು. ಹಾಗಾಗಿ ನಾನಿಲ್ಲಿ ಫೈಬರ್ಗೋಸ್ಕರ ಸಿಹಿ ಗೆಣಸನ್ನ ಬಳಸ್ತಾ ಇದ್ದೀನಿ, ಪ್ರೋಟೀನ್ಗೋಸ್ಕರ ಪನ್ನೀರ್ನ ಬಳಸ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಕ್ಯಾರೆಟ್ ಹಾಕೋಬಹುದು, ಅಥವಾ ನಿಮ್ಗೆ ಇಷ್ಟವಾದಂಥ ತರಕಾರಿಗಳನ್ನ ಕೂಡ ಬಳಸ್ಬೋದು, ಸೊಪ್ಪುಗಳನ್ನ ಕೂಡ ಹಾಕೋಬಹುದು. ಸ್ವೀಟ್ ಪೊಟ್ಯಾಟೊ ಸ್ವಲ್ಪ ಸಿಹಿ ಇರೋದ್ರಿಂದ ನಾನು ಇದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಚಿಲ್ಲಿ ಪೌಡರ್ ಬದಲಾಗಿ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ಜೊತೆಗೆ ನಮ್ಮ ಇಂಡಿಯನ್ ಟಚ್ಗೋಸ್ಕರ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕು ಅಂತ ಅಂದರೆ ಇದಕ್ಕೆ ಪಾಲಕ್ ಕೂಡ ಹಾಕೋಬಹುದು, ಮೆಂತ್ಯ ಕೂಡ ಸೇರಿಸ್ಕೋಬಹುದು. ಹೆಚ್ಚು ತರಕಾರಿ ಹೆಚ್ಚು ಸೊಪ್ಪು ಕೊಟ್ಟಷ್ಟು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಬೆಳವಣಿಗೆ ಇರುತ್ತೆ. ಆದರೆ ಅವ್ರಿಗೆ ನೇರವಾಗಿ ಕೊಟ್ಟಾಗ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿ ಸುಲಭ ರೀತಿಯಲ್ಲಿ ನಾವು ಮಾಡಿಕೊಟ್ಟಾಗ ರುಚಿಯಾಗೂ ಇರುತ್ತೆ, ಅವ್ರ ಹೊಟ್ಟೆನೂ ಸೇರುತ್ತೆ, ಅವ್ರಿಗೆ ಬೇಕಾದಂಥ ಪ್ರತಿಯೊಂದು ಅಂಶಗಳು ಕೂಡ ಅವ್ರಿಗೆ ಸಿಗುತ್ತೆ. ನಮ್ಮ ನಾರ್ಮಲ್ ಬ್ರೇಕ್ಫಾಸ್ಟ್ಗೆ ಪರಾಠ ಮಾಡ್ಕೊಂಡಿದ್ದೆ. ಹಾಗೆಯೇ ಮಗನಿಗೆ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ಗೋಸ್ಕರ ನಾನಿಲ್ಲಿ ಕುಕ್ಕೀಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ 2 ಚಪಾತಿ ಥರ ಲಟ್ಟಿಸ್ಕೊಂಡು ಅದ್ರ ಮೇಲ್ಗಡೆ ನಾನು ರೆಡಿ ಮಾಡ್ಕೊಂಡಿದ್ದಂತಹ ಫಿಲ್ಲಿಂಗ್ ಏನಿದೆ, ನಿಮಗೆ ಎಷ್ಟು ದಪ್ಪ ಫಿಲ್ಲಿಂಗ್ ಬೇಕೋ ಅಷ್ಟು ದಪ್ಪ ಇಟ್ಟು ಅದ್ರ ಮೇಲ್ಗಡೆ ಮತ್ತೊಂದು ಲಟ್ಟಿಸಿರುವಂತಹ ಚಪಾತಿನ ಇಟ್ಬಿಟ್ಟು ಈ ರೀತಿ ಕುಕ್ಕಿ ಶೇಪರ್ ಏನು ಬರುತ್ತೆ ಅದರಲ್ಲಿ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಹಾರ್ಟ್ ಮತ್ತು ಸ್ಟಾರ್ನ ಮಾಡ್ಕೊಳ್ತಾ ಇದ್ದೀನಿ. ಅವನು ಇನ್ನೂ ತುಂಬ ಚಿಕ್ಕವನಿರೋದ್ರಿಂದ ಅವನಿಗೆ 2-3 ಸಾಕಾಗ್ಬಿಡುತ್ತೆ. ಹಾಗಾಗಿ ಇಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬಹುದು. ಇದನ್ನು ಎರಡೂ ಬದಿ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಏನಾದರೂ ಸರಿನೇ ಹಾಕಿ ಕ್ರಿಸ್ಪಿ ಆಗೋ ತನಕ ಲೋ ಫ್ಲೇಮ್ನಲ್ಲೇ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಹರಿಬಿರಿನಲ್ಲಿ ತೆಗಿಬಾರ್ದು, ಹಿಟ್ಟು ಬೆಂದಿರೋದಿಲ್ಲ. ಹಾಗಾಗಿ ಎರಡೂ ಬದಿ ತುಂಬ ಸಾಫ್ಟ್ ಆಗೋ ತನಕ, ಕ್ರಿಸ್ಪಿ ಬೇಕಾ ಸಾಫ್ಟ್ ಬೇಕಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ನಮ್ಮ ಬೀಟ್ರೂಟ್ ಕುಕ್ಕಿ ರೆಡಿ ಆಯಿತು ಅಂತಾನೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಇದೊಳ್ಳೆ ಹೇಗೆ ಕಾಣಿಸುತ್ತೆ ಅಂದರೆ ಬಿಸ್ಕೆಟ್ ಮಧ್ಯ ಇಟ್ಟಂತಹ ಕ್ರೀಮ್ ರೀತಿ ಇರುತ್ತೆ. ಹಾಗಾಗಿ ಮಕ್ಕಳು ಮರ್ಕೊಂಡು ತಿನ್ಬಿಡ್ತಾರೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಖಂಡಿತವಾಗ್ಲೂ ತಿಳಿಸಿ. ಇಲ್ಲಿ ನೋಡ್ತಾ ಇರಬಹುದು, ಎರಡೂ ಬದಿ ನೀಟಾಗಿ ಕ್ರಿಸ್ಪಿಯಾಗಿ ಬೆಂದಿದೆ. ಅದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ನನಗೆ ಪ್ರಾಬ್ಲಮ್ ಏನು ಗೊತ್ತಾ, ಮಗಳಿಗೇನು ಲಂಚ್ ಬಾಕ್ಸ್ ಕೊಡೋ ಹಾಗಿಲ್ಲ, ಅವಳಿಗಲ್ಲೇ ಸ್ಕೂಲಲ್ಲೇ ಊಟ ಇರುತ್ತೆ. ಆದರೆ ಮಗಂದೇ ಪ್ರಾಬ್ಲಮ್ ಇರೋದು, ಅವನಿಗೆ ಲಂಚ್ ಬಾಕ್ಸ್ ಕೊಡಲೇಬೇಕು. ಹಾಗಾಗಿ ಈ ರೀತಿ ಕೆಲವೊಂದು ರೆಸಿಪೀಸ್ಗಳನ್ನ ಅವನಿಗೆ ಹೇಗೆ ಇಷ್ಟ ಹಾಗೆ ನಾನು ಮಾಡ್ಕೊಳ್ತಾ ಇರ್ತೀನಿ. ಖಂಡಿತವಾಗ್ಲೂ ನಿಮ್ಮ ಮಕ್ಳಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿಬಿಟ್ಟು ಮಕ್ಕಳು ತಿಂದ್ರಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮಗೆ ಗೊತ್ತೇ ಇರುತ್ತೆ ಸಿಹಿಗೆಣಸಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅಂತ. ಸಿಹಿಗೆಣಸಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗಲ್ಲ, ಅವ್ರಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗಾಗಿ ಇದನ್ನು ನೀವು ಖಂಡಿತವಾಗ್ಲೂ ಮಾಡಿಕೊಡ್ಬಹುದು. ಸಿಹಿಗೆಣಸಲ್ಲಿ ಚಿಪ್ಸ್ ಕೂಡ ಮಾಡಬಹುದು. ಅದನ್ನು ನೆಕ್ಸ್ಟ್ ರೆಸಿಪಿ ಮುಂದೊಂದು ದಿನ ಯಾವಾಗಾರು ಶೇರ್ ಮಾಡ್ತೀನಿ. ಮಗನ್ನ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಿ. ಅವ್ನಿಗೆ ಇಷ್ಟ ಆಗಿರೋದ್ರಿಂದ ಮತ್ತೊಂದು ಪೀಸ್ ಇಟ್ಕೊಂಡು ಹೋಗ್ತೀನಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಾಲ್ಬಿಡು ಕೆಳಗಡೆ, ಕಾಲ್ಬಿಡು.
ಸ್ಕೂಲಲ್ಲಿ ಪ್ರೇಯರ್ ಎಲ್ಲ ಮುಗೀತು. ಅವನ್ನ ಬಿಟ್ಟು ನಾನು ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ನಿಮಗೂ ಅಂಗನವಾಡಿಲಿ ಕಳೆದಿರೋಂಥ ನೆನಪುಗಳಿದ್ರೆ ಶೇರ್ ಮಾಡ್ಕೊಳ್ಳಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ದಯವಿಟ್ಟು ಮರಿದಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.